ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯು ಪಿ ಹುಡುಗಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ಈ ವ್ಲಾಗು ನಮ್ಮದಿರತ್ತೆ ಯು ಪಿ ಸೀರೀಸ್ದು ಲಾಸ್ಟ್ ವಿಡಿಯೋ. ನಾನು ಇಲ್ಲಿಂದ ಲಕ್ನೋವಿಂದ ಡೆಲ್ಲಿಗೆ ಹೋಗ್ತೀನಿ. ಸೊ ಯು ಪಿ ಸೀರೀಸ್ ಅಂದರೆ ಉತ್ತರ ಪ್ರದೇಶಲ್ಲಿದ್ದರೆ ಯು ಪಿ ಸೀರೀಸ್ ಇರ್ಬೋದು. ಸೊ ಉತ್ತರ ಪ್ರದೇಶ ಬಿಟ್ಟು ನಾನು ಡೆಲ್ಲಿಗೆ ಹೋಗ್ತೀನಿ. ಸೊ ಅದಕ್ಕೆ ಉತ್ತರ ಪ್ರದೇಶ ಸೀರೀಸ್ದು ಇದು ಲಾಸ್ಟ್ ವಿಡಿಯೋ ಇರುತ್ತೆ. ಮತ್ತು ಮಾತಾಡೋಕ್ಕೆ ಹೋದರೆ ನಾನಿರೋದು ಲಕ್ನೋ ಏರ್ಪೋರ್ಟ್ ಟರ್ಮಿನಲ್ 3ಯಲ್ಲಿ. ಸೊ ನೀವು ನೋಡೋಕೆ ಹೋದರೆ ಇದೇ ಟರ್ಮಿನಲ್ 3, ಲಕ್ನೋ ಏರ್ಪೋರ್ಟ್ದು ಹೊಸ ಟರ್ಮಿನಲ್. ಇದು ರೀಸೆಂಟಾಗಿ ಇನಾಗ್ರೇಟ್ ಮಾಡಿದರು. ಡಿಪಾರ್ಚರ್ ಗೇಟ್ಸ್ ಮೇಲೆ ಇದೆ, ಅರೈವಲ್ ಗೇಟ್ಸ್ ಕೆಳಗಡೆ ಇರುತ್ತೆ. ಸೇಮ್ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಥರ. ಸೊ ಆ ಥರನೇ ಇರುತ್ತೆ. ಬನ್ನಿ ಫಸ್ಟು ಏರ್ಪೋರ್ಟ್ ಎಂಟ್ರಿ ಮಾಡೋಣ, ಯಾಕಂದರೆ ವಾಶ್ರೂಮ್ ನಾನು ಯೂಸ್ ಮಾಡಬೇಕು ಗುರು, ತುಂಬ ಅರ್ಜೆಂಟ್ ಆಗಿಬಿಟ್ಟಿದೆ ಅದಕ್ಕೆ. ನಮ್ಮ ಲಕ್ನೋ ಏರ್ಪೋರ್ಟ್ ಟರ್ಮಿನಲ್ 3 ಒಳಗಡೆ ನಾನು ಬಂದುಬಿಟ್ಟಿದ್ದೀನಿ. ಸೊ ಇಂಟರ್ನ್ಯಾಷನಲ್ಲು ಡೊಮೆಸ್ಟಿಕ್ ಎರಡೂ ಸರ್ವ್ ಮಾಡತ್ತಿದ್ದು. ಸೊ ಇಂಟರ್ನ್ಯಾಷನಲ್ ನೀವು ನೋಡ್ಬೋದು, ಪಾಸ್ಪೋರ್ಟ್ ಇಮಿಗ್ರೇಷನ್ ಎಲ್ಲ ಇದೆ ಸೆಂಟ್ರಲ್ಲಿ. ಸೊ ಲೆಫ್ಟು ರೈಟು ನಿಮಗೆ ಡೊಮೆಸ್ಟಿಕ್ ಇರುತ್ತೆ, ಸೆಂಟ್ರಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಇರುತ್ತೆ. ಸೊ ಬನ್ನಿ ಹೋಗೋಣ ಬ್ಯಾಗೇಜ್ ಚೆಕಿನ್ಗೆ. ಇವಾಗ ಇದನ್ನ ಲಗೇಜ್ ಚೆಕಿನ್ ಮಾಡೋಕ್ಕೆ ಬಂದುಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ದೊಡ್ಡದಾಗಿ ಚೆಕಿನ್ ಅಂತ ಹಾಕಿದ್ದಾರೆ. ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜೊತೆ ಟ್ರಾವೆಲ್ ಮಾಡ್ತಿರೋದು. ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕೌಂಟ್ರ್ ಹತ್ರ ಬಂದಿದ್ದೀನಿ. ಇದು ನೀವು ನೋಡಿ ಲಕ್ನೋ ಏರ್ಪೋರ್ಟ್ ಎಲ್ಲ ಚೆಕಿನ್ ಹತ್ರ ಜಾಗ. ಇದು ವೆಬ್ ಚೆಕಿನ್ ಆಯಿತು. ಇವಾಗ ನಾನು ಹೋಗ್ತೀನಿ ಸೆಕ್ಯೂರಿಟಿಗೆ. ಸೊ ಇಲ್ಲಿ ಇಂಡಿಗೇಟು ವೆಬ್ ಚೆಕಿನ್ ಇದೆ. ನೀವು ಈ ಥರ ನೋಡ್ಬೋದು. ಏನು ಹೇಳಿದ್ರು ನಾನು ಸಡನ್ನಾಗಿ ಮರ್ತೋಗಿಬಿಟ್ಟಿದ್ದೀನಿ. ಇದು ಸೆಕ್ಯೂರಿಟಿ ಆದಮೇಲೆ ನೀವು ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಕ್ಯಾಮ್ರಾ ಇದನ್ನು ಜಸ್ಟಿಫೈ ಮಾಡೋಕ್ಕೆ ಆಗ್ತಿಲ್ಲ ಇವರು. ನೇಕಡ್ ಇದನ್ನು ನಾನು ನೋಡ್ತೀನಲ್ಲ, ಅದು ಬ್ಯೂಟಿ ತೋರಿಸ್ತಿರೋದು. ಇದು ಏರ್ಪೋರ್ಟ್ ಎಂಟ್ರಿ ಆದಮೇಲೆ ನೋಡಿ, ಸೆಕ್ಯೂರಿಟಿ ಆದಮೇಲೆ ನೋಡಿ, ಆ ವಾಕಿಂಗ್ ಬೇ ಕ್ರಾಸ್ ಮಾಡಾದ್ಮೇಲೆ ಏನು ಸುಂದರವಾಗಿ ಕಾಣಿಸ್ತಿದೆ ಗುರು. ಸುಂದರವಂತೂ ಇದೆ. ಈ ಕಡೆ ರೈಟ್ ಸೈಡ್ ಗೆಸ್ ಏನೂ ಇಲ್ಲ, ನಿಮ್ಮದು ರೈಟ್ ಸೈಡ್ ಎಂಡ್ ಇರುತ್ತೆ. ಸೊ ಸೆಕ್ಯೂರಿಟಿ ಮಾಡ್ಕೊಂಬಂದರೆ ಲೆಫ್ಟ್ ಸೈಡೇ ನೀವು ಹೋಗ್ಬೇಕು, ಗೇಟ್ಸ್ ಕಡೆ ಎಲ್ಲ. ಲಾಂಜ್ ಆಪ್ಷನ್ ಇದೆ, ನೋಡೋಣ ನಮ್ದು ಆಗತ್ತಾ ಇಲ್ಲ ಅಂತ. ಸದ್ಯಕ್ಕೆ ನಾನು ಲಾಂಜ್ ಒಳಗಡೆ ಬಂದುಬಿಟ್ಟಿದ್ದೀನಿ. ಯಾವ ಕ್ರೆಡಿಟ್ ಕಾರ್ಡು ಯೂಸ್ ಆಗಿಲ್ಲ, ಯಾಕಂದರೆ ಇದು ಟೈರ್ 3 ಸಿಟಿ ಲಾಂಜ್ ಇದು. ಸೊ ನಂದು ಡೆಬಿಟ್ ಕಾರ್ಡ್ ಇತ್ತು, ನನಗೆ ಗೊತ್ತು ಲಾಸ್ಟ್ ಟೈಮು ನಂದು ಡೆಬಿಟ್ ಕಾರ್ಡು ಆಗಿತ್ತು ಎಕ್ಸೆಪ್ಟು. ಸೊ ಡೆಬಿಟ್ ಕಾರ್ಡು ಎಕ್ಸೆಪ್ಟ್ ಆಯಿತು. ಇಂಡಿಯನ್ ಬ್ಯಾಂಕ್ ಪ್ಲಾಟಿನಮ್ ಡೆಬಿಟ್ ಕಾರ್ಡ್ ಎಕ್ಸೆಪ್ಟ್ ಆಯಿತು. ಲಾಸ್ಟ್ ಟೈಮು ಅದಾಗಿತ್ತು. ಯಾವುದೂ ಕ್ರೆಡಿಟ್ ಕಾರ್ಡ್ ಎಕ್ಸೆಪ್ಟ್ ಆಗಿಲ್ಲ. ಮುಂಬೈಯಲ್ಲಿ, ಬೆಂಗಳೂರಲ್ಲಿ ಆಗೋ ಕ್ರೆಡಿಟ್ ಕಾರ್ಡ್ ಎಕ್ಸೆಪ್ಟು ಇಲ್ಲಿ ಆಗಲೇ ಇಲ್ಲ ಗುರು. ಸೊ ನಾನು ಸದ್ಯಕ್ಕೆ ತೊಗೊಂಡ್ಬಿಟ್ಟಿದ್ದೀನಿ ಬಂಡ್ ಗಾರ್ಲಿಕ್ ನೂಡಲ್ಸು ಮತ್ತು ಪಾಸ್ತಾ, ವೈಟ್ ಸಾಸ್ ಪಾಸ್ತಾ ತಿನ್ನೋಣ. ಆದರೆ ಇನ್ನೂ ಸುಮಾರು ಟೈಮ್ ಇದೆ, ಅದಕ್ಕೆ ನಾನು ಬೇಗ ಬಂದ್ಬಿಟ್ಟೆ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಆಚೆ ನಾನು. ಸೊ ಇದು ಇವಾಗ ಥಮ್ಸಪ್ ತೊಗೊಂಡ್ಬಿಟ್ಟೆ. ಚಿಲ್ಲಿ ಚಿಕನು, ಬಿರಿಯಾನಿ, ಅದಾದಮೇಲೆ ಸಾಬುದಾನ ವಡ, ಪುಡಿ ಇಡ್ಲಿ ಒಂದು ಚಿಕ್ಕ ಪೀಸ್ ತೊಗೊಂಡ್ಬಿಟ್ಟಿದ್ದೀನಿ. ಇದ್ರದ್ದು ಬ್ಯಾಟಿಂಗ್ ನಾವು ಮಾಡೋಣ. ಟೈಮ್ ಸುಮಾರಿದೆ ಇವತ್ತು ಮಾತ್ರ. ಇದು ನೀವು ನಮ್ಮ ಅಡಾನಿ ಲಾಂಚ್ದು ಅಪ್ಸೈಡು ಇನ್ಸೈಡ್ ನೋಡಿ ಸಕ್ಕದಾಗಿ ಮಾಡಿದ್ದಾರೆ. ಒಬ್ಬಾಗಿದೆ ಡಿಸೈನ್ ಮಾತ್ರ. ಇದು ನಾನು ಲಾಂಜ್ ಆಸೆ ಬಂದುಬಿಟ್ಟೆ. ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದೆ. ನೂಡಲ್ಸು, ಪಾಸ್ತಾ, ಬಿರಿಯಾನಿ ಏನೆಲ್ಲ ಹೆವಿ ಅಂದರೆ ಹೆವಿ ವೆರೈಟೀಸ್ ಇತ್ತು. ಸೊ ನೀವು ಹತ್ತು ಕಡೆಯಿಂದ ಎಂಟ್ರಿ ಮಾಡ್ಕೊಂಬಂದರೆ ಪಕ್ಕದಲ್ಲಿ ನಿಮಗೆ ಅಡಾನಿ ಒನ್ ಅಂತ ಲಾಂಚ್ ಸಿಗುತ್ತೆ. ಬಟ್ ಟೈರ್ 3 ಲಾಂಚ್ ಇದು. ಸೊ ಸುಮಾರು ಕ್ರೆಡಿಟ್ ಕಾರ್ಡ್ಸ್ ಇದರಲ್ಲಿ ಎಕ್ಸೆಪ್ಟ್ ಆಗಲ್ಲ, ಆಗಬೇಕಿರೋದು. ನಂದು ಡೆಬಿಟ್ ಕಾರ್ಡ್ ಎಕ್ಸೆಪ್ಟ್ ಆಯಿತು. ಟರ್ಮಿನಲ್ 2 ನಾನು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಅದಕ್ಕೆ ನನಗೆ ಗೊತ್ತಾಗ್ಬಿಡ್ತು. ಮತ್ತು ಡ್ಯೂಟಿ ಫ್ರೀ ಶಾಪ್ಸು ನಿಮಗೆ ಇಲ್ಲಿ ಇರುತ್ತೆ. ಮತ್ತು ಸೈನ್ ಬೋರ್ಡ್ಸ್ ನಿಮಗೆ ಮುಂದೆ ಇರುತ್ತೆ. ಎಸ್ಕಲೇಟೆಡ್ ಟು ಗೇಟ್ಸ್ 1 to 4, ಅದಾದ್ಮೇಲೆ ಲಿಫ್ಟ್ ಟು ಗೇಟ್ಸ್ 1 to 4. 1 to 4 ಕೆಳಗಡೆ ಇದೆ, 14 to 19 ಮೇಲೆ ಇದೆ ಗೇಟ್ಸು. ಸೊ ಬನ್ನಿ ನಾವು ನಮ್ಮದು ಗೇಟ್ ನಂಬರ್ 19. ಸೊ ನಿಮಗೆ ಈ ಥರ ಡಿಸ್ಪ್ಲೇ ಬೋರ್ಡ್ಸು ಜಾಗದಲ್ಲಿ ಇರುತ್ತೆ, ಇನ್ಫಾರ್ಮೇಷನ್ಗೆ ನೀವು ಯೂಸ್ ಮಾಡ್ಕೊಳ್ಬಹುದು. ನೀವು ನೋಡ್ಬೋದು ನಾವು ಫ್ಲೈಟ್ ನಂಬರ್ IX1618 ಡೆಲ್ಲಿಗೆ ಗೇಟ್ ನಂಬರ್ 19 ಆನ್ ಟೈಮ್ ಇದೆ. ಸೊ ನಾವು ಗೇಟ್ ನಂಬರ್ 19ಗೆ ಹೋಗಬೇಕು. ಈ ಸೈನ್ ಬೋರ್ಡ್ಸ್ ಎಲ್ಲ ನೋಡಿಕೊಂಡು, ಯಾಕಂದರೆ ನಾನು ಫಸ್ಟ್ ಟೈಮು ಟ್ರಾವೆಲ್ ಮಾಡ್ತಿರೋದು ಈ ಏರ್ಪೋರ್ಟಿಂದ. ಗುರುಗಳೇ ಹೇಳ್ದಂಗೆ ನಿಮ್ಗೆ ತೋರಿಸ್ದಂಗೆ ಎಲ್ಲ ಬಂದುಬಿಟ್ಟಿದ್ದೀನಿ ನಾನು ಇವಾಗ ನಮ್ಮ ಬೋರ್ಡಿಂಗ್ ಗೇಟ್ ಹತ್ರ. ಸೊ ಬೋರ್ಡಿಂಗ್ ಗೇಟ್ ಬಂದು ನಮ್ಮದು 19. ಸೊ ನಾನಿರೋ ಸದ್ಯಕ್ಕೆ 17, 18 ಮಧ್ಯದಲ್ಲಿ, ಯಾಕಂದರೆ 19 ಫುಲ್ ರಶ್ ಆಗಿದೆ. ಎಸ್ ಡೆಲ್ಲಿ ಬೆಂಗಳೂರು ಹೋಗೋರು ಜಾಸ್ತಿ ಜನ ಇದ್ದಾರೆ. ಇವಾಗ ನನಗೆ ಐಡಿಯಾ ಇಲ್ಲ ಇದು ಡೈರೆಕ್ಟು ಬೆಂಗಳೂರಿಗೆ ಹೋಗುತ್ತೆ ಅಥವಾ ಫ್ಲೈಟ್ ಚೇಂಜ್ ಮಾಡುತ್ತೆ ಅಥವಾ ಲೇ ಓವರ್ ಇರುತ್ತೆ. ಅದೆಲ್ಲ ಲೇ ಓವರು, ಫ್ಲೈಟ್ ಚೇಂಜ್ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಲಾಂಜಲ್ಲಿ ತಿಂದು ಆಯಿತು. ಹೆವಿ ತಿಂದ್ಬಿಟ್ಟೆ. ಫ್ರೀ ಸಿಕ್ತು, 2 ರೂಪಾಯಿ ಅಂತ ತಿಂದ್ಬಿಟ್ಟಿದ್ದೀನಿ ಜಾಸ್ತಿ. ಫ್ಲೈಟ್ ನಂಬರ್ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಇನ್ನು ಬೋರ್ಡಿಂಗ್ ಇವಾಗ ಸ್ವಲ್ಪ ಹೊತ್ತಲ್ಲಾಗುತ್ತೆ. ಬೋರ್ಡಿಂಗ್ ಆದಾಗ ಸಿಗೋಣ ನಿಮ್ಮ ಜೊತೆ. ಮತ್ತು ಏರ್ಪೋರ್ಟ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಗುರು.
ಒಂದೇ ಏನಂದರೆ ಒಂದು ಚಿಕ್ಕ ಡ್ರಾಬ್ಯಾಕ್ ಏನಂದರೆ ಏರ್ಪೋರ್ಟ್ ಎಂಟ್ರಿಯಿಂದ ನಾವು ಒಳಗಡೆ ಬಂದಿದ ತಕ್ಷಣ ಡೈರೆಕ್ಟಾಗಿ ಕೌಂಟರ್ಸ್ ಕೊಟ್ಬಿಟ್ಟಿದ್ದಾರೆ ಚೆಕ್-ಇನ್. ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲೂ ಹಾಗೆ ಕೊಟ್ಟಿದ್ದಾರೆ. ಬಟ್ ಏನಂದರೆ ಗ್ಯಾಪ್ ಇಲ್ಲ, ಮೇನ್ ಗೇಟ್ ಎಂಟ್ರಿ ಮತ್ತು ಚೆಕ್-ಇನ್ ಅದೆಲ್ಲ ಗ್ಯಾಪ್ ಇಲ್ಲ. ಸ್ವಲ್ಪ ಗ್ಯಾಪ್ ಇರ್ತಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಓವರಾಲ್ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಮಾತ್ರ ಟರ್ಮಿನಲ್ 3 ಸಖತ್ತಾಗಿ ಮಾಡಿದ್ದಾರೆ ಗುರು. ಟರ್ಮಿನಲ್ 2 ಪಕ್ಕದಲ್ಲಿದೆ, ಟರ್ಮಿನಲ್ 3 ಪಕ್ಕದಲ್ಲಿದೆ. ಮೆಟ್ರೋಯಿಂದ ಬಂದರೆ ಎಕ್ಸಿಟ್ ನೀವು ರೈಟ್ ಸೈಡ್ ಹೊಡೆದ್ರೆ ಟರ್ಮಿನಲ್ 3 ಬರ್ತೀರಾ, ಲೆಫ್ಟ್ ಸೈಡ್ ನೀವು ಎಕ್ಸಿಟ್ ಹೊಡೆದ್ರೆ ಮೆಟ್ರೋಯಿಂದ ಟರ್ಮಿನಲ್ 2 ಹೋಗ್ತೀರಾ ಗುರು. ಇದು ಗೇಟ್ ನಂಬರ್ 19 ಹತ್ರ ಬಂದುಬಿಟ್ಟು ನಮ್ಮ ಬೋರ್ಡಿಂಗ್ ಇಲ್ಲೇಯಿಂದ ಆಗೋದು IX1618. ಸ್ಕೆಡ್ಯೂಲ್ ಟೈಮ್ ಇದು 7:40, ಇವಾಗ ಎಸ್ಟಿಮೇಟೆಡ್ ಟೈಮ್ ಆಗಿದೆ 7:30. 10 ಮಿನಿಟ್ಸ್ ಪ್ರೀಪೋನ್ ಮಾಡಿದ್ದಾರೆ, ನೋಡೋಣ ಏನು ಮಾಡ್ತಾರೆ. ಟೈಮ್ ಇವಾಗ 6:43, 6:50ಗೆ ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ತಾರಂತ ಬೋರ್ಡಿಂಗ್ ಪಾಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ನಾನು ಲೈನಲ್ಲಿ ಹೋಗ್ತೀನಿ. ಬೋರ್ಡಿಂಗ್ ಝೋನ್ 3 ಆಗ್ತಿದೆ, ನಮ್ಮ ಝೋನ್ 2 ಕರೆದಾಗ ಹೋಗೋಣ. ಇದು ನಾವು ಏರೋ ಬ್ರಿಡ್ಜ್ ಯೂಸ್ ಮಾಡ್ಕೊಂಡು ನಾವು ಫ್ಲೈಟಲ್ಲಿ ಹೋಗ್ತಿದ್ವಿ. ಎಲ್ಲಿದೆ ಫ್ಲೈಟ್ ನನಗೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ 7:30 ಇರೋ ಟೈಮು, ಟಿಕೆಟ್ ನೋಡಿದೆ 1.5 hour ಟೈಮ್ ತೊಗೊಂತೆ. 9 o'clock ಡೆಲ್ಲಿ ತಲುಪೋ ಟೈಮಿಂಗು. ಗುರು ಈ ಸದ್ಯಕ್ಕೆ ನಾನು ನನ್ನ ಸೀಟಿಗೆ ತಲುಪಿಬಿಟ್ಟೆ. ಸೊ ತಿರ್ಗಾ ಎಮರ್ಜೆನ್ಸಿ ಎಕ್ಸಿಟ್ ರಿಕ್ವೆಸ್ಟ್ ಮಾಡಿದೆ, ಸಿಕ್ತು. ಲೆಗ್ ರೂಮ್ ಎಲ್ಲ ಸಕ್ಕದಾಗಿದೆ. ಸೀಟ್ ನಂಬರ್ 14F. ಮಾತಾಡೋಕ್ಕೆ ಹೋದರೆ ನಮ್ಮದು ಫ್ಲೈಟ್ ಟೈಪ್ ಬಂದು ಬೋಯಿಂಗ್ 737-8 ಮ್ಯಾಕ್ಸು. ಸೊ ಸೇಮ್ ಯಾವ್ದು ಆಕಾಶ ಏರ್ ಯೂಸ್ ಮಾಡುತ್ತೆ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಮ್ಮದು ಫ್ಲೈಟು. ನಾನು ಬುಕ್ ಮಾಡಿದ್ದು ಏರ್ ಇಂಡಿಯಾ ಏರ್ಲೈನ್ಸಲ್ಲಿ, ಬಟ್ ನನಗೆ ಸಿಕ್ಕಿದ್ದು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಏನು ಕಹಾನಿ ಅಂತ ಅದು ನಾನು ಸ್ವಲ್ಪ ನಿಮಗೆ ಮುಂದೆ ತಿಳಿಸ್ತೀನಿ. ನಾನು ಸದ್ಯಕ್ಕೆ ಇರೋದು ಇವಾಗ ಏರ್ಪೋರ್ಟ್ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ. ಸೊ ನೆಕ್ಸ್ಟು ಕಿಕ್ ಬ್ಯಾಕ್ ಮಾಡ್ತೀವಿ, ಅದಾದಮೇಲೆ ಟೇಕ್ ಆಫ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗಿಲ್ಲ, ಇನ್ನೂ ಜನ ಬೋರ್ಡಿಂಗ್ ಮಾಡ್ತಾನೆ ಅವರೇ. ಅಷ್ಟೊಂದು ನಿಮಗೆ ಸ್ಪೆಸಿಫಿಕೇಷನ್ ತೋರಿಸ್ಬಿಡ್ತೀನಿ ನಮ್ಮ ಈ ಏರೋಪ್ಲೇನ್ದು. ಸೊ ನೀವು ನೋಡೋಕೆ ಹೋದರೆ ಎಮರ್ಜೆನ್ಸಿ ಎಕ್ಸಿಟು, ಲೆಗ್ ಸ್ಪೇಸ್ ಹೆವಿಯಾಗಿರುತ್ತೆ. ಮ್ಯಾಗ್ಝಿನ್ ಹೋಲ್ಡ್ರ್ ಇಲ್ಲಿ ಮತ್ತು ಫುಡ್ ಟ್ರೇ ಇಲ್ಲಿ, ಮೊಬೈಲ್ ಅಡ್ಜಸ್ಟೇಬಲ್ ಇದೆ. ಕಪ್ ಹೋಲ್ಡರ್ ಇಲ್ಲಿ ನಿಮ್ಗೆ 2 ಸಿಗುತ್ತೆ. ಮತ್ತು ಮೊಬೈಲ್ ಹೋಲ್ಡ್ರ್ ಅಂತೂ ಇದರಲ್ಲಿ ಇಲ್ಲ. ಇಲ್ಲೂ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ ಸಿಗುತ್ತೆ, ವಿಂಡೋ ಶೇಡ್ ಸಿಗುತ್ತೆ. ಸೊ ಎಮರ್ಜೆನ್ಸಿ ಎಕ್ಸಿಟಲ್ಲಿ ಟಾಪ್ ಟು ಬಾಟಮ್ ಇರುತ್ತೆ ಪುಷ್ ಮಾಡೋಕ್ಕೆ. ನಾರ್ಮಲ್ ಸೀಟ್ಸಲ್ಲಿ ಬಾಟಮ್ ಟು ಟಾಪ್ ಇರುತ್ತೆ, ನಾರ್ಮಲ್ ಸೀಟ್ಸಲ್ಲಿ ಟಾಪ್ ಟು ಬಾಟಮ್ ಇರುತ್ತೆ. ರಿಕ್ಲೈನ್ ಮಾಡೋಕ್ಕೆ ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಎಕ್ಸಿಟ್ಗೆ. ಮತ್ತು ಚಾರ್ಜಿಂಗ್ ಸಾಕೆಟ್ ಏನೂ ಇಲ್ಲ ಸದ್ಯಕ್ಕೆ. ಇವಾಗ ಇದೇ ಫ್ಲೈಟ್ ಬೆಂಗಳೂರಿಗೆ ಹೋಗುತ್ತಾ ಅಥವಾ ಡೆಲ್ಲಿಯಲ್ಲಿ ಚೇಂಜ್ ಮಾಡಬೇಕಾ ಫ್ಲೈಟ್, ನನಗೂ ಐಡಿಯಾ ಇಲ್ಲ. ಮುಂದೆ ಹೋಗಿ ನನಗೂ ಗೊತ್ತಾಗತ್ತೆ ಗುರು. ಇದು 7:40 PM ನಾವು ಕಿಕ್ ಬ್ಯಾಕ್ ಮಾಡಿದ್ದೀವಿ ಟ್ಯಾಕ್ಸಿ ಸ್ಟ್ಯಾಂಡಿಂದ. ನಾವು ಹೊರಡ್ತಿದ್ದೀವಿ ಇವಾಗ ನಮ್ಮ ರನ್ವೇ ಕಡೆ. ಇದು ಅರೌಂಡ್ 7:55 PM ನಾವು ರೆಡಿ ಆಗ್ತಿದ್ದೀವಿ ಟೇಕ್ ಆಫ್ಗೆ ಗುರು. ಇದು 7:57ಗೆ ನಾವು ಟೇಕ್ ಆಫ್ ತೊಗೊಂಡ್ಬಿಟ್ಟಿದ್ದೀವಿ ಲಕ್ನೋ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ, ಅಂದರೆ ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಟರ್ಮಿನಲ್ 3ಇಂದ. ಇವಾಗ ನಾವು ಟುವರ್ಡ್ಸ್ ಡೆಲ್ಲಿ ಹೊರಡ್ಬಿಟ್ಟಿದ್ದೀವಿ. ಸೊ ಇದು ನನ್ನ ಟಿಕೆಟಲ್ಲಿ ಮೀಲ್ ಬಾಕ್ಸ್ ಇನ್ಕ್ಲೂಡೆಡ್ ಇತ್ತು. ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಿಂಬಲಲ್ಲಿ ಒಂದು ನಟಿ ಬಾಕ್ಸ್ ಅಂತ ಕೊಟ್ಟಿದ್ದಾರೆ, ನಟಿ ಮಿಕ್ಸ್ ಅಂತ. ಸೊ ಇದರಲ್ಲಿ ನಿಮಗೆ
ಕ್ಯಾಶ್ಯೂ ನಟ್ಸು, ಆಲ್ಮಂಡ್ಸು ಮತ್ತು ಪಿಸ್ಟಾಶು. ಸೊ ಇದರಲ್ಲಿ ನಿಮಗೆ ಕ್ಯಾಶ್ಯೂ ನಟ್ಸು, ಆಲ್ಮಂಡ್ಸು, ಪಿಸ್ಟಾಶು ಸಿಗುತ್ತೆ. ಸೊ ನೀವು ಓದ್ಬೋದು, ನಾಟ್ ಫಾರ್ ಸೇಲ್. ಇದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ದು ಎಕ್ಸ್ಕ್ಲೂಸಿವ್. ಇದು ಶಾರ್ಟ್ ಫ್ಲೈಟು, ಅದಕ್ಕೆ ಇದನ್ನು ಪ್ರೊವೈಡ್ ಮಾಡಿದ್ದಾರೆ. 45 ಮಿನಿಟ್ಸ್ ಅಷ್ಟೇ ಫ್ಲೈಟು ನಮ್ಮ ಲಕ್ನೋಯಿಂದ ಡೆಲ್ಲಿವರೆಗೂ. Welcome to Delhi Airport. Dear guests, we have landed at Indira Gandhi International Airport, Delhi, Terminal 1. The outside temperature is 24 degrees Celsius. For your safety, please remain seated and using your mobile phone is not permitted. Please take care while opening the overhead compartments. Kindly check your seat pockets and overhead compartments for valuable items such as wallet, passport or electronic devices. Kindly ensure that you have all the belongings with you. For the convenience of all our guests, we request you to double check your baggage before leaving. This will prevent the bags from getting exchanged with the fellow passengers. Guests requiring wheelchair assistance are requested to remain seated. You will be assisted after all of the guests have debriefed. It was a pleasure having you on board and we hope to see you soon. If you need any assistance on arrival, please contact our ground staff. Thank you for flying with the Indian Express. Thank you. Jai Hind. ಇದು ಅರೌಂಡ್ 8:45ಗೆ ನಾವು ತಲುಪಿದ್ದೀವಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಡೆಲ್ಲಿ ಟರ್ಮಿನಲ್ 1ಗೆ. ಎಕ್ಸಿಟ್ ತಗೋಣ ಫಸ್ಟು. ಇದು ಸದ್ಯಕ್ಕೆ ಹೇಳ್ದಂಗೆ ತಲುಪಿಟ್ಟಿದ್ದೀವಿ ಡೆಲ್ಲಿ ಏರ್ಪೋರ್ಟ್ ಟರ್ಮಿನಲ್ 1ಗೆ. ಬರುವ ಟೈಮಿಂಗು 9 o'clock ಇತ್ತು. ನಾವು 8:45ಗೆ ಬಂದುಬಿಟ್ರಿ. ಸೊ 7:50 ಡಿಪಾರ್ಚರ್ ತೊಗೊಂಡಿದ್ವಿ, 8:45 ಬಂದುಬಿಟ್ರಿ. ಸೊ ಆಲ್ಮೋಸ್ಟ್ 55 ಮಿನಿಟ್ಸ್ ನೀವು ಅಂದ್ಕೊಬೋದಲ್ಲ. 45-50 1 hour 55 ಮಿನಿಟ್ಸ್ ಆಲ್ಮೋಸ್ಟ್ ನಾವು ತೊಗೊಂಡಿದ್ವಿ ಲಕ್ನೋಯಿಂದ ಡೆಲ್ಲಿಗೆ. ಐ ಹೋಪ್ ನಿಮಗೆ ಈ ಸೀರೀಸ್ ಪಿದ್ದು ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ನಿಮ್ದು ಏನು ಫೇವ್ರೇಟ್ ಪಾರ್ಟ್ ಇತ್ತು ಅದು ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಈ ಥರ ಇನ್ನೂ ಸೀರೀಸ್ ಬೇಕಂದರೆ ನೋಡ್ತದೋ ಕಮೆಂಟು ಮಾಡಿ, ಸರಿನಾ? ಜಾಸ್ತಿ ಕಮೆಂಟ್ ಬಂದರೆ ನಾನು ಪಿ ಸೀರೀಸ್ ತಿರ್ಗಾ ತೊಗೊಂಬರ್ತೀನಿ. ಬೇರೆ ಕಂಟಿನ್ಯೂ ಇತ್ತು, ಅಯೋಧ್ಯ ಧಾಮ ಅದೆಲ್ಲ ತೊಗೊಂಬರ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.